ಕಾರವಾರ ತಾಲೂಕಿನ ಮಾಜಹಳ್ಳಿಯಲ್ಲಿ ಮಾರ್ಕೆ ಪೂನಂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಹರಕೆ ನಿಮಿತ್ತ ಮಕ್ಕಳ ಹೊಕ್ಕಳಿಗೆ ಸೂಜಿ ದಾರ ಪೋಣಿಸುವ ಸಂಪ್ರದಾಯ ಗಮನ ಸೆಳೆಯಿತು. ಮಾಜಾಳಿಯ ಶ್ರೀ ರಾಮನಾಥ ಕ್ಷೇತ್ರದ ಪರಿವಾರ ದೇವರ ಜಾತ್ರೆ ಇದಾಗಿದ್ದು, ಹುಣ್ಣಿಮೆಗೆ ಕೊಂಕಣಿ ಭಾಷೆಯಲ್ಲಿ ಪೂನಂ ಎನ್ನುತ್ತಾರೆ. ಹೀಗಾಗಿ ಜಾತ್ರೆಯನ್ನ ಮಾರ್ಕೆ ಪೂನಂ ಎಂದು ಕರೆಯುತ್ತಾರೆ. ಪ್ರೌಢಾವಸ್ಥೆಯ ಪೂರ್ವದಲ್ಲಿ ಗಂಡು ಮಕ್ಕಳು ಹೊಕ್ಕಳ ಬಳಿ ದಾರ ಪೂರ್ಣಿಸಿಕೊಳ್ಳುವುದರಿಂದ ಒಳ್ಳೆಯದಾಗುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಈ ಸಂಪ್ರದಾಯ ಹಿಂದಿನಿಂದಲೂ ರೂಢಿಯಲ್ಲಿದ್ದು, ದಾಡ್ ದೇವಸ್ಥಾನದಲ್ಲಿ ಗಂಡು ಮಕ್ಕಳು ಅರ್ಚಕರಿಂದ ದಾರ ಪೂರ್ಣಿಸಿಕೊಂಡು ಹರಕೆ ಅರ್ಪಿಸಿದರು. ಮಕ್ಕಳ ಪಾಲಕರೇ ತಂದಿದ್ದ ಸೂಜಿ ದಾರವನ್ನು ಅರ್ಚಕರು ಪೂರ್ಣಿಸಿ ಹೊಟ್ಟೆ ಭಾಗದಲ್ಲಿ ಸೂಜಿ ಚುಚ್ಚಿ ಒಂದು ಗಂಟು ಹಾಕುತ್ತಿದ್ದಂತೆ ಮಕ್ಕಳು ಅಳುವ ದೃಶ್ಯ ಸಾಮಾನ್ಯವಾಗಿತ್ತು. ಮಾರ್ಕೆ ಪೂನಂ ಜಾತ್ರೆ ಅಂತ ನಮ್ಮ ಮಾಜಾಳಿ ಗ್ರಾಮದ್ದು. ಇದು ನಮ್ಮ ಹೆಣ್ಣು ದೇವ್ರಿಗೆ ಸಮ್ಮಾನ ತರ. ಹಿಂದಿನ ದಿನ ನಾವೆಲ್ಲ ಹೆಂಗಸರು ಚಿಕ್ಕ ಮಕ್ಕಳು ಎಲ್ಲ ಉಪವಾಸ ಇಡ್ತೀವಿ. ಆಮೇಲೆ ಬೆಳಿಗ್ಗೆ ಬಂದು ನಮ್ಮ ಕುಲದೇವ್ರ ಹತ್ರ ಬಂದು ಪೂಜೆ ಮಾಡಿ ದೀಪ ಹಚ್ಬಿಟ್ಟು ಗಂಡಸೆಲ್ಲ ಶೇಲ್ ಅಂತ ಹಚ್ಕೊತೀವಿ. ಆಮೇಲೆ ನಾವು ದೀಪ ಎತ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಮಿಕ್ಕಿದ ಗ್ರಾಮದವರು ಇಲ್ಲಿ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಬಂದ ಮೇಲೇನೆ ಇಲ್ಲಿಂದ ನಡ್ಕೊಂಡು ಹೆಣ್ದೇವ್ರ ಹತ್ರ ಹೋಗಿ ಪೂಜೆ ಅವ್ರ ಸಮ್ಮಾನ್ಗೆ ಪೂಜೆ ಮಾಡಿ ಅಲ್ಲೇ ದೀಪ ಇಟ್ಬಿಟ್ಟು ವಾಪಸ್ ಬರ್ತೀವಿ. ಇನ್ನು ಇದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಕುಲದೇವರಿಗೆ ದೀವಜ್ ನೀಡಿ ಹರಕೆ ಅರ್ಪಿಸಿದರು. ಈ ಗ್ರಾಮದ ಹುಡುಗಿ ಅಥವಾ ಸೊಸೆಯಾಗಿ ಗ್ರಾಮಕ್ಕೆ ಆಗಮಿಸಿದವರು. ದೇವಸ್ಥಾನದ ಆವರಣದಿಂದ ದೀಪ ಬೆಳಗಿಸಿಕೊಂಡು ಬಂಡಿ ಹೊರಟ ಬಳಿಕ ತಲೆ ಮೇಲೆ ದೀಪವನ್ನಿರಿಸಿಕೊಂಡು ದಾಡ್ ದೇವಸ್ಥಾನದಿಂದ ದೇವತಿ ದೇವಸ್ಥಾನದವರೆಗೆ ಕಾಲ್ನಡಿಗೆಯಲ್ಲಿ ಬಂದು ಅಲ್ಲಿನ ದೇವತೆಗೆ ತಾವು ಹೊತ್ತು ತಂದ ದೀಪ ತೋರಿಸಿ ಭಕ್ತಿ ಪ್ರದರ್ಶಿಸಿದರು. ಜಾತ್ರೆಯಲ್ಲಿ ಕಾಕಡ ಹೂವಿನಿಂದ 2 ಬಂಡಿಯನ್ನು ಅಲಂಕಾರಗೊಳಿಸಲಾಗುತ್ತದೆ. ಇದನ್ನು ಸ್ಥಳೀಯರು ಒಂದು ಗಂಡು ಇನ್ನೊಂದು ಹೆಣ್ಣು ಎಂದು ನಂಬುತ್ತಾರೆ. ಗಂಡು ಎಂದು ನಂಬುವ ಬಂಡಿ ಮುಂದೆ ಸಾಗಿದರೆ ಹೆಣ್ಣು ಬಂಡಿ ಹಿಂದಿನಿಂದ ಸಾಗುತ್ತದೆ. ಜಾತ್ರೆಯಲ್ಲಿ ಅಲಂಕೃತಗೊಂಡ ಬಂಡಿಯನ್ನು ಭಕ್ತರು ದಾಡ್ ದೇವಸ್ಥಾನದಿಂದ ದೇವತಿ ದೇವಸ್ಥಾನದವರೆಗೆ ಬಂಡಿಯೋ ಎಂದು ಘೋಷಣೆ ಕೂಗುತ್ತಾ ಹೇಳಿದರು. ಜಾತ್ರೆಗೆ ಕಾರವಾರ ಮಾತ್ರವಲ್ಲದೆ ಗೋವಾ, ಮಹಾರಾಷ್ಟ್ರದಿಂದಲೂ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸುತ್ತಿರುವುದು ಗಮನ ಸೆಳೆಯಿತು.
ಹುಣ್ಣಿಮೆಯಲ್ಲಿ ನಡೆಯುವಂಥ ವಾರ್ಷಿಕವಾಗಿ ನಡೆಯುವಂಥದ್ದು ಜಾತ್ರಾ ಮಹೋತ್ಸವ. ಇದು ಗಾಢ ದೇವಸ್ಥಾನ, ಒಂದು ಮಾರ್ಕಿ ದೇವಸ್ಥಾನ, ಇವು ಎರಡು ದೇವರ ಜಾತ್ರೆ. ಇದು ರಾಮನಾಥರ ಕುಳಾವಿ ದೇವರುಗಳು. ನಮ್ಮ ರಾಮನಾಥ ದೇವರ ಕುಳಾಕ್ಕೆ ಸಂಬಂಧಪಟ್ಟ ಎಲ್ಲ ಜನರಿಗೆ ಅವರವರು ಕೆಲವೊಂದು ಸೇವೆಗಳು ಇದ್ದಾವೆ. ಮದುವೆಗಿಂತ ಮುಂಚೆ ಮಾಡಬೇಕಾಗ್ತದೆ. ಹುಟ್ಟಿದ ಗಂಡು ಮಗುವಿಗೆ ಸೇವೆ ಮಾಡ್ತಾರೆ, ಹೆಣ್ಣು ಮಕ್ಕಳಿಗೆ ಡ್ಯೂಟಿಗೆ ಸೇವೆ ಮಾಡ್ತಾರೆ. ಮದುವೆಗಿಂತ ಮುಂಚೆ ಮಾಡಬೇಕು. ಗಂಡು ಮಕ್ಕಳಿಗೆ ಪೂರ್ತಿ ದಿನ ನಿನ್ನೆ ಪೂರ್ತಿ ಉಪವಾಸ ಇಟ್ಟು ಇವತ್ತಿಗೆ ಅವರಿಗೆ ಹೊಕ್ಕಳಿಕಾಯಿ ಒಂದು ದಾರ ಪೋಣಿಸಿ ಇಲ್ಲಿಂದ ಮಾರ್ಕಿ ದೇವಸ್ಥಾನಕ್ಕೆ ಹೋಗಿ ಡ್ಯೂಟಿ ದೇವಸ್ಥಾನಕ್ಕೆ ಹೋಗಿ ಅದನ್ನು ಕಳಿಸ್ತಾರೆ. ಅಲ್ಲಿಗೆ ಒಂದು ವೃತ ಮುಗಿಸ್ತದೆ. ಹಾಗೆ ಹೆಣ್ಣು ಮಕ್ಕಳಿಗೆ ಮೆಚೂರ್ಡ್ ಆಗೋದು ಮುಂಚೆ ಸಣ್ಣ ವಯಸ್ಸಿನಲ್ಲಿ ಅವರಿಗೆ ಡ್ಯೂಟಿಗೆ ಸೇವೆ ಮಾಡಬೇಕಾಗುತ್ತೆ. ಒಂದು ವೇಳೆ ತಪ್ಪಿದ್ರೆ ತಾಯಂದಿರು ಡಬಲ್ ಸೇವೆ, ತಪ್ಪು ಕಾಣಿಕೆಯಾಗಿ ಡಬಲ್ ಸೇವೆ ಮಾಡ್ತಾರೆ. 9 ಡ್ಯೂಟಿ, ಇಲ್ಲಾಂದ್ರೆ 5 ಡ್ಯೂಟಿ ಮಾಡ್ತಾರೆ. ಇದು ಒಂದು ಸೇವೆ. ಅದೇ ರೀತಿ ಮನೆತನಕ್ಕೆ ಹೊಸದಾಗಿ ಬಂದ ಸೊಸೆಗೆ ಮಕ್ಕಳು ಹುಟ್ಟಿದ ಮುಂಚೆ ಇದೇ ಸೇವೆ ಮಾಡಬೇಕು. ಸೇಮ್ ಆಗಿ ಅದಕ್ಕೂ ಉಪವಾಸ ನಿಂತು 2ನೇ ದಿವಸ ಡ್ಯೂಟಿ ಸೇವೆ. ಸಡನ್ ಆಗಿ ಬೇಗ ಏನಾದರೂ ಪ್ರೆಗ್ನೆಂಟ್ ಆಯಿತು, ಮಕ್ಕಳಾಯ್ತು ಅಂದರೆ ಅವರು ಮುಂದಿನ ಸಲ ಅವರು ಡಬಲ್ ಸೇವೆ ಮಾಡಬೇಕು. ಅದು ದಾರ ಪೂಣಿಸೋದ್ರಿಂದ ಅವ್ರದ್ದು ಒಂದು ಹನಿ ರಕ್ತ ದೇವರಿಗೆ ಅರ್ಪಿಸಿದಂಗೆ ಅದರಿಂದ ಮುಂದಿನ ಜೀವನದಲ್ಲಿ ಅವ್ರಿಗೆ ಯಾವುದೋ ತೊಂದರೆಗಳು, ಆಕ್ಸಿಡೆಂಟ್ಸ್ಗಳು ಏನೂ ನಡೀಬಾರ್ದು. ಈ ಸೇವೆಯನ್ನು ಮಾಡಿಸ್ತಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.